ಪೌರಾಯುಕ್ತರು ಕೆ ರುದ್ರೇಶ್ ಅವರು ಸರ್ವೆ ನಂಬರು 216/1 52 ನಿವೇಶನಗಳನ್ನ ಖಾತೆನ ರದ್ದು ಮಾಡ್ತಾರೆ. ಯಾವ ಕಾರಣಕ್ಕೆ ರದ್ದು ಮಾಡಿದರು? ಆಯುಕ್ತರಿಗೆ ಬಿಟ್ಟರೆ ಕಮಿಷನರ್ಗೆ ಯಾವುದೇ ರೀತಿ ಅಧಿಕಾರ ಇಲ್ಲ. ಸ್ಪಷ್ಟವಾಗಿ ನಗರ ಪ್ರಾಧಿಕಾರ ಕೋಶದವರು ಹಾಕಿರ್ತಕ್ಕಂಥದ್ದನ್ನ ನಾನು ನಿಮಗೆ ಸಲ್ಲಿಸಿದ್ದೀನಿ ಈಗಾಗಲೇ ಪತ್ರಿಕಾ ಮುಂದೆ. 62 ಸೈಟನ್ನು ಏಕಾಏಕಿ ನೀನು ಯಾವ ಕಾರಣಕ್ಕೆ ವಜಾ ಮಾಡಿದೆ, ಯಾವ ದುರುದ್ದೇಶಕ್ಕೆ ವಜಾ ಮಾಡಿದೆ, ಕಾನೂನು ರೀತಿಯಲ್ಲಿ ಈ ಏನು ರುದ್ರೇಶ್ ಅವರಿದ್ದಾರೆ ಪೌರಾಯುಕ್ತರು, ಇವ್ರನ್ನ ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು, ತದನಂತರ ಮಾನ್ಯ ಪ್ರಾದೇಶಿಕ ಆಯುಕ್ತರು ಇವ್ರನ್ನ ಅಮಾನತ್ನಲ್ಲಿಡಬೇಕು ಅಂತೇಳಿ ನಾನು ಮೊದಲನೇದಾಗಿ ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೀನಿ ಸರ್. ಶ್ರೀರಾಮನಗರದಲ್ಲಿ ಒಂದು ಹೆಸರು ಕಳಸಿಪಾಳ್ಯ ಬಸ್ ಸ್ಟ್ಯಾಂಡಿನ ಹಿಂಭಾಗದಲ್ಲಿರ್ತಕ್ಕಂಥ ಒಂದು ಏರಿಯಾ, ಸರ್ವೆ ನಂಬರ್ 20/1. ಇದು ಬಂದು 1 ಎಕರೆ 32 ಗುಂಟೆ ಜಮೀನು ಮಾತ್ರ ಮಾಲೀಕರದಾಗಿರ್ತದೆ. ಅದನ್ನು ಡಾಕ್ಯುಮೆಂಟ್ರಿಯೆಲ್ಲ ತಿದ್ದಿ, ಟಿಪ್ಪಣಿಗಳೆಲ್ಲ ತಿದ್ದಿ, ಟಿಪ್ಪಣಿಗಳನ್ನ ಹೊಸದಾಗಿ ಸೃಷ್ಟಿಸಿ 2 ಎಕರೆ 32 ಗುಂಟೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಸರ್ವೆ ರಿಪೋರ್ಟ್ ನಿಮಗೆ ಕೊಟ್ಟಿದ್ದೀನಿ ಸರ್. ಸರ್ವೆ ರಿಪೋರ್ಟಲ್ಲಿ 23 ಗುಂಟೆ ಅದು ನಗರಸಭಾ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಜಾಗ ಅಂತೇಳಿ ಸ್ಪಷ್ಟವಾಗಿ ಸರ್ವೆ ರಿಪೋರ್ಟ್ ಕೊಟ್ಟಿದ್ದೀನಿ. ಅದ್ರ ಬಗ್ಗೆನೂ ಏನು ಆಕ್ಷನ್ ಅಂತ ಇಲ್ಲ, ನಾನು ಅರ್ಜಿ ಕೊಟ್ಟಿದ್ದೀನಿ ಕಮಿಷನರ್ಗೆ. ಅದನ್ನು ಖಾತೆ ಮಾಡಲಿಕ್ಕೆ ಕೊಟ್ಟಿದ್ದಾನೆ ಪುಣ್ಯಾತ್ಮ, ದುಡ್ಡಿಸ್ಕೊಂಡು. ನಾನು ನೇರವಾಗಿ ಹೇಳ್ತೀನಿ, ಈ ಕಮಿಷನರ್ ಈ ಕಚೇರಿಗೆ ಬಂದ ಮೇಲೆ ದೊಡ್ಡ ಕರ್ಮಕಾಂಡ ಆಗಿದೆ. ಅದಕ್ಕೆ ನಂತರ ವಿಡಿಯೋಸು ಇದೆ. ಈ ಥರ ನಾನು ದುಡ್ಡು ಕೊಟ್ಟು ಬಂದಿದ್ದೀನಿ ಅಂತ ಹೇಳಿದ್ರೆ ವಿಡಿಯೋಸ್ ಇದೆ. ಶಾಸಕರಿಗೂ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಆಮೇಲೆ 3 ಲಕ್ಷ ನಾನು ಇಸ್ಕೊಂಡಿದ್ದೀನಿ, ನೀವು ಇಸ್ಕೊಂಡಿರುವಂಥ ಸದಸ್ಯರಿಗೆ ಕೇಳ್ತಕ್ಕಂಥ ವಿಡಿಯೋಸು ನನ್ನ ಹತ್ರ ಇದೆ. ಅದನ್ನು ಬೇಕು ಅಂದರೆ ನಾನು ನಿಮಗೆ ಈಗಲೇ ಕಳಿಸ್ತೀನಿ ಸರ್, ಅದು ರೆಡಿ ಇದೆ ನನ್ನ ಹತ್ರ. ಇವರು ಏನು ಹೇಳಿದ್ದಾರೆ ಇಲ್ಲಿ, ಸರ್ವೆ ನಂಬರ್ 166/1 ನಾನು 62 ನಿವೇಶನ ಖಾತೆ ರದ್ದು ಮಾಡಿದ್ದೀನಿ. ಯಾಕೆ? ಇವ್ರು ದುಡ್ಡು ಕೇಳಿದ್ರು ದುಡ್ಡು ಕೊಡಲಿಲ್ಲ ಅಂತಲ್ಲ, ಅವ್ರು ದುಡ್ಡು ಕೊಟ್ಟಿದ್ದಾರೆ, ಅವ್ರು ದುಡ್ಡು ಇಸ್ಕೊಂಡು ಖಾತೆಯನ್ನು ಮುಂದುವರಿಸಿದ್ದೀನಿ ಅಂತಲ್ಲ. ದೊಡ್ಡ ಕರ್ಮಕಾಂಡ ಆಗಿದೆ ಸರ್. ಸನ್ಮಾನ್ಯ ರುದ್ರೇಶ್ ಅವರು ಶ್ರೀರಾಮನಗರಕ್ಕೆ ಬಂದು ನಾನು ಬಂದಿರೋ ದುಡ್ಡು ಮಾಡಲಿಕ್ಕೆ ಅಂತ ಹೇಳ್ತಾರೆ. ಓಪನ್ ಸಭೆಯಲ್ಲಿ, ಓಪನ್ ಇದರಲ್ಲಿ ಅವರು ಚೇಂಬರಲ್ಲಿ ಕೂತ್ಕೊಂಡು ನಾನು ದುಡ್ಡು ಮಾಡೋಕ್ಕೆ ಬಂದಿರೋದು, ನನಗೆ ದುಡ್ಡು ಬೇಕು, ನಾನು ದುಡ್ಡು ಕೊಟ್ಟು ಬಂದಿದ್ದೀನಿ ಅಂತಾರೆ. ಯಾರಿಗೆ ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ ಅಂತೇಳಿ ಸನ್ಮಾನ್ಯ ಪೌರಾಯುಕ್ತರು ಇದಕ್ಕೆ ಉತ್ತರ ಕೊಡಬೇಕು ಸರ್. ಬಸ್ ಸ್ಟ್ಯಾಂಡಿನ ಮುಂಭಾಗದಲ್ಲಿ, KSRTC ಬಸ್ ಸ್ಟ್ಯಾಂಡಿನ ಮುಂಭಾಗದಲ್ಲಿ ಒಂದು ವಾಣಿಜ್ಯ ಕಟ್ಟಡ ಕಟ್ತಾರೆ. ವಾಣಿಜ್ಯ ಕಟ್ಟಡ ಅದು ಗ್ರಾಮ ಠಾಣಾ ಅಂತ ನೀವೇನೇ ಲೈಸೆನ್ಸ್ ಕೊಟ್ಟಿದ್ದೀರಿ ಸರ್, ನಾನೆಲ್ಲ ಕೊಟ್ಟಿರೋದು ನೋಡಿ ಸರ್. ಯಾರಿಗೆ ಕೊಟ್ಟಿದ್ದೀರ? ಗ್ರಾಮ ಠಾಣಾ, ನಿವೇಶನ ಸಂಖ್ಯೆ, ಅಸೆಸ್ಮೆಂಟ್ ನಂಬರು, ಖಾತೆ ಡೋರು ಎಲ್ಲ ಹಾಕಿ ಕೊಟ್ಟಿದ್ದೀರ ನೀವು. ಯಾರಿಗೆ ಕೊಟ್ಟಿದ್ದೀರ ನೀವು? ಸೋಮಶೇಖರ್ ಸನ್ ಆಫ್ ಕೆ ಅಂಜಿನಪ್ಪ ಲೇಟು ಅಂಡು ಸತೀಶ್ ಕೋ ನಾಗರಾಜ್ ಶೆಟ್ಟಿ, ಇವರಿಗೆ ನೀವು ಗ್ರಾಮ ಠಾಣಾ ಅಂತ ನೀವೇ ಕೊಟ್ಟಿದ್ದೀರ. ಸರ್ಕಾರ ಸುತ್ತೋಲೆ ಏನು ಹೇಳುತ್ತೆ? ಗ್ರಾಮ ಠಾಣಾದಲ್ಲಿ ವಾಣಿಜ್ಯ ಕಟ್ಟಡ ಕಟ್ಟಲಿಕ್ಕೆ ಸುತ್ತೋಲೆಯಲ್ಲಿ ಎಲ್ಲೂ ಇಲ್ಲ ಸರ್. ನಾನು ಈ ಕೂಡಲೇ ಮನೆ ಜಿಲ್ಲಾಧಿಕಾರಿಗಳು ಮತ್ತು ಆಯುಕ್ತರು ಮತ್ತು ಪ್ರಾದೇಶಿಕ ಆಯುಕ್ತರಿಗೆ ಮತ್ತು ಶಾಸಕರಿಗೆ ನಾನು ಮನವಿ ಮಾಡ್ತೀನಿ, ಆ ಕಟ್ಟಡವನ್ನು ನೀವು ನಗರಸಭೆಗೆ ಸ್ವತ್ತಾಗಿ ನೀವು ಪರಿಗಣಿಸಬೇಕು ಅಂತ ನನ್ನ ಒತ್ತಾಯ ಸರ್. ಹೋಗ್ತೀರಾ ನೀವು, ಇಂಜಿನಿಯರ್ ಕರ್ಕೊಂಡು ಹೋಗ್ತೀರಾ ಕಮಿಷನರು, ಹೋಗ್ಬಿಟ್ಟು ಅವ್ರ ಹತ್ರ ದುಡ್ಡು 8 ಲಕ್ಷ 10 ಲಕ್ಷ 15 ಲಕ್ಷ ದುಡ್ಡು ವಸೂಲಿ ಮಾಡ್ಕೊಂಡು ಬಂದುಬಿಡ್ತೀರ. ನೇರವಾಗಿ ಆಪಾದನೆ ಸರ್. ನೇರವಾಗಿ ನಾನು ಕಮಿಷನರ್ನ ಕರೆದಿ ನಾನು ಉತ್ತರ ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ಯಾರ್ಯಾರ ಹತ್ರ ಎಷ್ಟೇ ವಸೂಲಿ ಮಾಡಿದ್ದೀರಾ ಅಂತ ಹೇಳಿದ್ರೆ ನಂತರ ದಾಖಲೆ ಇದ್ದಾವೆ ಸರ್. ಆಮೇಲೆ ಸರ್, PKSನವರು ಇವತ್ತು ಚರಂಡಿ ಕ್ಲೀನ್ ಮಾಡ್ತಾರೆ, ಗಲೀಜು ಎತ್ತಾರೆ. ಅವ್ರು ಸಂಬಳ ಕೊಡೋಕೆ 5,000 ರೂಪಾಯಿ ಸರ್ ಲಂಚ ಕೊಡಬೇಕು. ನಿಮಗೆ ಸಂಬಳ ಕೊಡೋಕೆ 5,000 ಲಂಚ ಕೊಡಬೇಕು ಸರ್. 11 ಜನ ಇವರಿದ್ದಾರೆ ಸರ್, ಏನು ಈ PKSಗೆ ಸಂಬಂಧಪಟ್ಟರು 11 ಜನ ನಗರಸಭೆಯಲ್ಲಿ ಕೆಲಸ ಮಾಡ್ತಾರೆ. PKSನವ್ರಿಗೆ ನಗರಸಭೆಯಲ್ಲಿ ಕಂಪ್ಯೂಟರ್ಕರಣ ಮಾಡೋ ಕೆಲಸ ಏನಿರುತ್ತೆ, ವಸೂಲಾತಿಗೆ ಹೋಗೋದೇನಿರ್ತದೆ ಕೆಲಸ, ಇವನ್ನೆಲ್ಲ ದುರ್ಬಳಕೆ ಮಾಡ್ಕೊಂಡು ಆಫೀಸಲ್ಲಿ ಇಟ್ಕೊಂಡಿದ್ದೀನಿ ಸರ್. ಯಾಕೆಂದರೆ ಅವರೆಲ್ಲ ಇಟ್ಕೊಂಡು ಅವರಿಂದ ಎಲ್ಲ ವಸೂಲಿ ಮಾಡಿಸ್ತಾರೆ PKSನವ್ರು. ಅವ್ರಿಗೆ PKS ಅಂತ ಅವ್ರಿಗೆ PKSು ಅಥವಾ
ಅವರು ವಾಟರ್ ಮ್ಯಾನ್ಗಳು ಅಂತ ಅವ್ರಿಗೆ ಕನ್ಸಿಡರ್ ಮಾಡಿ ಅವ್ರಿಗೆ ಪೋಸ್ಟಿಂಗ್ಸ್ ಇರೋದು. ಅವ್ರನ್ನೆಲ್ಲ ಆಫೀಸಲ್ಲಿ ಇಟ್ಕೊಂಡು ಕಂಪ್ಯೂಟರ್ಗೆ ಹಾಕೊಂಡಿದ್ದಾರೆ, ಖಾತೆ ಸೆಕ್ಷನ್ನಲ್ಲಿದ್ದಾರೆ. ಯಾವ ಪಾರ್ಕನ್ನ ನೀನು ಡೆವಲಪ್ ಮಾಡಿದ್ದೀಯಾ? ಸಂವಿಧಾನ ಬರೆದಂಥ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇರೋ ಪಾರ್ಕಿಗೆ ನೀರು ಬಿಡೋಕ್ಕೆ ಇವತ್ತು ಗತಿ ಇಲ್ಲ, ನಿಮ್ಗೆ ಯೋಗ್ಯತೆ ಇಲ್ಲ, ಕಸ ತೆಗಿಯೋಕ್ಕಿಲ್ಲ, ಒಂದು ಮರ ಇಲ್ಲ, ನ್ಯಾಯವಾದ ರೀತಿಯಲ್ಲಿ ಇಟ್ಟಿಲ್ಲ. ಆಮೇಲೆ ಲೈಸೆನ್ಸ್ಗೆ ಎಷ್ಟು ಕೊಟ್ಟಿದ್ದಾರೆ ನೋಡಿ ಸರ್, ನೆಲ ಮಾಡಿ ಮತ್ತು ಮೊದಲನೇ ಮಾಡಿ ಇವ್ರು ಕಟ್ಟಿರ್ತಕ್ಕಂಥದ್ದು ಎಷ್ಟೆಷ್ಟು ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಎಲ್ಲರ ಹತ್ರ ಹೋಗ್ತಾರೆ ಸರ್, 10 ಲಕ್ಷ 15 ಲಕ್ಷ ವಸೂಲಿ ಮಾಡ್ಕೊಂಡು ಬರ್ತಾವ್ರೆ. ನಾನು ಈ ಕೂಡಲೇ ಸನ್ಮಾನ್ಯ ಶಾಸಕರನ್ನು, ಜಿಲ್ಲಾಧಿಕಾರಿಗಳನ್ನೂ, ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಮತ್ತು ಪ್ರಾದೇಶಿಕ ಆಯುಕ್ತರನ್ನು ನಾನು ನಮ್ಮ ಪತ್ರಿಕಾ ಮುಖೇನ, ಮೀಡಿಯಾ ಮುಖೇನ ಇದನ್ನು ಅಮಾನತಲ್ಲಿಟ್ಟು ಶಿರಾ ನಗರಸಭೆ ಕರ್ಮಕಾಂಡ ಬಯಲಿಗೆ ತರಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ ಸರ್. ಇದು ನಗರಸಭೆ ಆಗಿಲ್ಲ, ನರಭಕ್ಷಕರ ಸಭೆ ಆಗಿದೆ ಇದು ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್. ಇವತ್ತು ಸಾಮಾನ್ಯ ಜನ ಇವತ್ತು ನಗರಸಭೆಗೆ ಹೋಗ್ಬೇಕು ಅಂತಂದರೆ ನಿಜವಾಗೂ ಇವತ್ತು ಭಯ ಪಡ್ತಾವ್ರೆ, ಭಯದ ವಾತಾವರಣ ಇದೆ. ಇಲ್ಲಿರ್ತಕ್ಕಂಥ ರೆವಿನ್ಯೂ ಏನಾಗಿದೆ ನಮ್ಮಲ್ಲಿ ಅಂದರೆ, ರೆವಿನ್ಯೂನಲ್ಲಿ ಎಂತೆಂಥ CA ಸೈಟ್ಗಳು ಮಾರಾಟ ಆಗಿದೆ ಸರ್. CA ಸೈಟ್ಗಳು, ಆ CA ಸೈಟಲ್ಲಿ ಎಷ್ಟೋ ಮಾನ್ಯ ಸದಸ್ಯರುಗಳು ಮಾಡ್ಕೊಂಡಿರ್ತಕ್ಕಂಥ ನಿದರ್ಶನಗಳು ಇದ್ದಾವೆ ಸರ್. CA ಸೈಟ್ನ ಮಾಡ್ಕೊಂಡಿದ್ದಾರೆ, ಮಾರಾಟ ಮಾಡಿದ್ದಾರೆ ಬೇರೆಯವರಿಗೆ. 25 ಲಕ್ಷ 30 ಲಕ್ಷಕ್ಕೆ ಒಂದು ನಿವೇಶನ ಮಾರಾಟಗಳು ಮಾಡಿದ್ದಾರೆ. ನಾನು ಇದನ್ನು ಬೇಕು ಅಂದರೆ ಇದು ಡಾಕ್ಯುಮೆಂಟ್ಸನ್ನು ನಿಮಗೆ ನಾನು ಕೊಡ್ತೀನಿ ಸರ್.